ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ನಿಮಗೋಸ್ಕರ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಎನಿ ಟೈಮ್ ರೂಪಿ ಅನ್ನೋ ಒಂದು ಬೆಸ್ಟ್ ಆಗಿರುವಂಥ ಅಪ್ಲಿಕೇಶನ್ನ ತೊಗೊಂಡು ಬಂದಿದ್ದೀನಿ. ಈ ಒಂದು ಅಪ್ಲಿಕೇಶನ್ ಇಂದ ನಮಗೆ ಇನ್ಸ್ಟೆಂಟಾಗಿ ಲೋನ್ನ ಪ್ರೊವೈಡ್ ಮಾಡ್ತಾ ಇದೆ. ಜೊತೆಗೆ ನಮ್ಮ ಒಂದು ಫೈನಾನ್ಷಿಯಲ್ ನೀಡ್ಸ್ ಏನಾದರೂ ಇತ್ತು ಅಂದರೂ ಕೂಡ ನಾವು ಇದರ ಮೂಲಕ ನಾವು ಫುಲ್ಫಿಲ್ ಕೂಡ ಮಾಡ್ಕೋಬಹುದಾಗಿದೆ. ಹಾಗೆ ಈ ಒಂದು ಅಪ್ಲಿಕೇಶನ್ ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ಏನಿದೆ PI ಕ್ರೆಡಿಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯವರದಾಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 3.5 ರಿವ್ಯೂಸ್ ಇರುತ್ತೆ, 3+ ರೇಟೆಡ್ ಇದೆ, ಹಾಗೆ 1K+ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾವು ಎನಿ ಟೈಮ್ ಎನಿವೇರ್ ಲೋನ್ ಅಪ್ಲೈನ ಮಾಡ್ಕೋಬಹುದಾಗಿದೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿಯಾಗಿ ನಮಗೆ ಪರ್ಸನಲ್ ಲೋನ್ ಪ್ರೊವೈಡ್ ಮಾಡ್ತಿದ್ರೆ ಏನೆಲ್ಲ ನಮಗೆ ಕೀ ಫೀಚರ್ಸ್ ಇರುತ್ತೆ, ಹಾಗೆ ಯಾವ ರೀತಿಯಾಗಿ ನಮಗೆ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಲೋನ್ ಅಪ್ಲೈ ಮಾಡ್ಕೊಳ್ಳೋಕೆ, ಜೊತೆಗೆ ಏನೆಲ್ಲ ಪ್ರೋಸೆಸ್ನ ನಾವು ಕಂಪ್ಲೀಟ್ ಮಾಡ್ಕೊಂಡು ಲೋನ್ ಅಪ್ಲೈ ಮಾಡ್ಕೋಬೇಕು ಅನ್ನೋ ಒಂದು ಫುಲ್ ಡೀಟೇಲ್ ಹಾಗೆ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಅಪ್ಲಿಕೇಶನ್ನಿಂದ ನಮಗೆ ಇನ್ಸ್ಟೆಂಟಾಗಿ ಲೋನ್ ಅನ್ನೋದು ಸಿಗ್ತಾ ಇದೆ. ಇಲ್ಲಿ ಕ್ವಿಕ್ ಆಗಿ, ಸಿಂಪಲ್ ಆಗಿ, ತುಂಬಾ ಇನ್ಸ್ಟೆಂಟಾಗಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಾವು ಯಾವಾಗ ಬೇಕೋ ಅವಾಗ ಮನೆಯಲ್ಲೇ ಕುತ್ಕೊಂಡು ಅಥವಾ ಹೊರಗಡೆ ಇದ್ವಿ ಅಂದರೆ ಅಲ್ಲಿಂದ ಕೂಡ ನಾವು ಲೋನ್ ಅಪ್ಲೈ ಮಾಡ್ಕೋಬಹುದು. ಜಸ್ಟ್ ನಮ್ಮ ಒಂದು ಫ್ಯೂ ಕ್ಲಿಕ್ಸಿಂದ ಲೋನ್ ಆಫರಿಂಗ್ ಬಂದ್ಬಿಟ್ಟು ನಮಗೆ ರೇಂಜಿಂಗ್ ಅನ್ನೋದು 2000 ಇಂದ ಹಿಡಿದು 30,000 ವರೆಗೂ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇವ್ರೇನಿದ್ದಾರೆ, ಇಂಡಿವಿಜುವಲ್ಸ್ ಆಗಿ ನಾವು ಏನಾದರೂ ಫೇಸ್ ಮಾಡ್ತಾ ಇದ್ದೀವಿ ಅಂದರೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಾದರೂ ನಾವು ಫೇಸ್ ಮಾಡ್ತಾ ಇದ್ದೀವಿ ಅಂದರೆ ಈ ಒಂದು ಅಪ್ಲಿಕೇಶನ್ ಮೂಲಕ ನಮಗೆ ಫೈನಾನ್ಷಿಯಲ್ ನೀಡ್ಸ್ ಎಲ್ಲ ಫುಲ್ಫಿಲ್ ಕೂಡ ಆಗ್ತಾ ಇದೆ. ನಮಗೇನಾದರೂ ಅರ್ಜೆಂಟಾಗಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಇತ್ತು, ಅಥವಾ ಸಡನ್ನಾಗಿ ಏನಾದರೂ ಬಿಲ್ ಪೇಮೆಂಟ್ ಮಾಡ್ಕೋಬೇಕಿತ್ತು, ಅಥವಾ ನಮ್ಮ ಒಂದು ಎಸೆನ್ಷಿಯಲ್ಗೋಸ್ಕರ ಪರ್ಚೇಸ್ ಏನಾದರೂ ಮಾಡ್ಕೋಬೇಕಿತ್ತು ಅಂದರೂ ಕೂಡ ನಾವು ಎನಿ ಟೈಮ್ ಈ ಒಂದು ಅಪ್ಲಿಕೇಶನಿಂದ ನಮಗೆ ಅಪ್ ಟು 30,000 ವರೆಗೂ ಲೋನ್ ಒಂದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ, ಫಾಸ್ಟ್ ಆಗಿರುತ್ತೆ, ಜೊತೆಗೆ ರಿಯಲೇಬಲ್ ಆಗಿ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ನ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜಸ್ಟ್ ಫ್ಯೂ ಸ್ಟೆಪ್ಸಿಂದ ನಮಗೆ ಲೋನ್ ಒಂದು ಸಿಗ್ತಾ ಇದೆ. ಸಪೋಸ್ ಸ್ಯಾಲರಿಡ್ ಪರ್ಸನ್ ಏನಾದರೂ ಇದ್ರು ಅಂದರೆ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ರೀತಿಯಲ್ಲಿ ಲೋನ್ನ ಪ್ರೊವೈಡ್ ಮಾಡ್ಕೊಳ್ಳೋಕ್ಕೆ ಕಾಯ್ತಾ ಇರ್ತಾರೆ. ಹಾಗೆ ಇಲ್ಲಿ ಹೋಮ್ ಮೇಕರ್ಸ್ ಏನಾದರೂ ಇದ್ರು ಅಂದರೆ ಇಮಿಡಿಯೇಟ್ ಆಗಿ ಫಂಡ್ ಅನ್ನೋದು ಬೇಕು ಅಂತ ಅವ್ರಿಗೂ ಕೂಡ ಇರುತ್ತೆ. ಡೈಲಿ ವೇಜ್ ಅರ್ನಿಂಗ್ಸ್ ಕೂಡ ಇಲ್ಲಿ ಬೇಕಾಗಿರುತ್ತೆ. ಹಾಗೆ ಇಂಡಿವಿಜುವಲ್ಸ್ ಅನ್ನೋರು ಏನಿರ್ತಾರೆ, ಇವ್ರು ಕೂಡ ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು, ಅಥವಾ ಅರ್ಜೆಂಟ್ ಟ್ರಾವೆಲಿಂಗ್ ಪರ್ಪಸ್ ಇರ್ಬೋದು, ಹೋಮ್ ರಿಪೇರೀಸ್ ಇರ್ಬೋದು, ಸ್ಕೂಲ್ ಫೀಸ್ ಪೇ ಮಾಡ್ಕೊಳ್ಳೋದಿರ್ಬೋದು, ಸಡನ್ ಬಿಲ್ಸ್ ಏನಾದರೂ ಇತ್ತು ಅಂದರೂ ಕೂಡ ಇವರು ಫೇಸಿಂಗ್ನ ಮಾಡ್ತಾ ಇರ್ತಾರೆ. ಪ್ರಾಬ್ಲಮ್ಸ್ ಅನ್ನೋದು ಇಂಡಿವಿಜುವಲ್ ಪರ್ಸನ್ಸ್ ಇದ್ದರೆ ಇದಕ್ಕೂ ಕೂಡ ಇವರು ಲೋನ್ ಒಂದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಇದ್ರು ಅಂದರೆ ಅವ್ರ ಹತ್ರ ಒಂದು ಫಿಕ್ಸ್ಡ್ ಇನ್ಕಮ್ ಇಲ್ಲ ಅಂದರೂ ಕೂಡ ಇವರು ಈ ಒಂದು ಅಪ್ಲಿಕೇಶನಿಂದ ಲೋನ್ ಕೂಡ ತಗೋಬಹುದಾಗಿದೆ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ ಮೊದಲೇದಾಗಿ ನಮ್ಮ ಒಂದು ಎಲಿಜಿಬಿಲಿಟಿ ಬಂದ್ಬಿಟ್ಟು ನಾವು ಮೊದಲೇದಾಗಿ ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ನಮ್ಮ ಒಂದು ಏಜ್ ಬಂದ್ಬಿಟ್ಟು 21 ಇಯರ್ಸ್ ಅಬೋನೇ ಇರಬೇಕಾಗತ್ತೆ. ಈ ರೀತಿಯಾಗಿ ಇಲ್ಲಿ ಎಲಿಜಿಬಿಲಿಟಿ ಅನ್ನೋದು ಬೇಕಾಗತ್ತೆ. ಹಾಗೆ ಯಾಕೆ ನಾವು ಈ ಒಂದು ಅಪ್ಲಿಕೇಶನ್ ಚೂಸ್ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ ನೋಡೋದಾದ್ರೆ, ಇಲ್ಲಿ ಇನ್ಸ್ಟೆಂಟಾಗಿ ಲೋನ್ ಅಪ್ರೂವಲ್ಸ್ನ ಮಾಡ್ತಾ ಇರ್ತಾರೆ. ಫುಲ್ಲಿ 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ. ಯಾವುದೇ ರೀತಿ ಪೇಪರ್ ವರ್ಕ್ ಕೂಡ ಇರೋದಿಲ್ಲ. ಈಸಿಯಾಗಿ ನಾವು ಇಲ್ಲಿ ಅಪ್ಲೈ ಕೂಡ ಮಾಡ್ಕೋಬಹುದು. ನಮ್ಮ ಒಂದು ಫಂಡ್ ಕೂಡ ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಟ್ರಾನ್ಸ್ಫರ್ನ ಮಾಡ್ತಾರೆ. ಹಾಗೆ ಇಲ್ಲಿ ಅನ್ಸೆಕ್ಯೂರ್ಡ್ ಲೋನ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ನೋಡೋದಾದ್ರೆ, ನಮ್ಮ ಒಂದು ಪ್ಯಾನ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡ್ ಅನ್ನೋದು ಏನಿರುತ್ತೆ ವ್ಯಾಲಿಡ್ ಆಗಿರಬೇಕಾಗತ್ತೆ. ಜೊತೆಗೆ ನಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಕೂಡ ನಾವು ಇವರಿಗೆ ಪ್ರೊವೈಡ್ ಮಾಡಬೇಕು. ಈ ರೀತಿಯಾಗಿ ಇಲ್ಲಿ ಡಾಕ್ಯುಮೆಂಟ್ಸ್ ಅನ್ನೋದು ಬೇಕಾಗುತ್ತೆ. ಗಾಯ್ಸ್, ನೀವು ಕೂಡ ಏನಾದರೂ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ, ಅಥವಾ ಇಂಡಿವಿಜುವಲ್ ಪರ್ಸನ್ ಆಗಿದೆ, ನಿಮಗೂ ಕೂಡ ಈ ರೀತಿಯಾಗಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ರೆ ಅಂದರೆ ಜಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡಿಂದ ನಿಮಗೆ ಇವರು ಲೋನ್ ಒಂದು ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಹತ್ರ ಕೂಡ ಲೋನ್ ಬೇಕಿತ್ತು ಅಂದರೆ, ಆಧಾರ್ ಪ್ಯಾನ್ ಇತ್ತು ಅಂದರೆ ನೀವು ಕೂಡ ಇಲ್ಲಿ ಲೋನ್ ಅಪ್ಲೈನ ಮಾಡ್ಕೋಬಹುದಾಗಿದೆ. ಫ್ಲೆಕ್ಸಿಬಲ್ ರೀಪೇಮೆಂಟ್ ಆಪ್ಷನ್ಸ್ ಕೂಡ ನಮಗೆ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಪ್ಲಾನ್ಸ್ನ ನಾವೇ ಇಲ್ಲಿ ಚೂಸ್ ಕೂಡ ಮಾಡ್ಕೋಬಹುದು. ಹಾಗೆ ತುಂಬಾ ಇಲ್ಲಿ ಸೆಕ್ಯೂರಿಟಿ ಅನ್ನೋದು ಇರುತ್ತೆ. ಪ್ರೈವೇಟ್ ಕೂಡ ನಮ್ಮ ಒಂದು ಡಾಟಾನ ತುಂಬಾ ಪ್ರೊಟೆಕ್ಟ್ನ ಮಾಡ್ತಾ ಇರ್ತಾರೆ. ಇನ್ಸ್ಟೆಂಟಾಗಿ ಲೋನ್ಸ್ನ ನಮಗೆ ಅಪ್ ಟು 25,000 ವರೆಗೂ 30,000 ವರೆಗೂ ಕೊಡ್ತಾ ಇದ್ದಾರೆ. RBI ರಿಜಿಸ್ಟರ್ಡ್ ಲೆಂಡರ್ಸ್ ಕೂಡ ನಮಗೆ ಇವರು ಪ್ರೊವೈಡ್ ಮಾಡ್ತಿದ್ದಾರೆ. ಹಾಗೆ 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಜರ್ನಿ ಕೂಡ ನಾವು ನೋಡಬಹುದು. ಪೇಪರ್ಲೆಸ್ ಪ್ರೋಸೆಸ್ ಇರುತ್ತೆ. ಟೆನ್ಯೂರ್ ಬಂದ್ಬಿಟ್ಟು ನಮಗೆ 62 ಡೇಸಿಂದ ಹಿಡಿದು 90 ಡೇಸ್ ವರೆಗೂ ಕೊಡ್ತಾ ಇದ್ದಾರೆ. ಫ್ಲೆಕ್ಸಿಬಲ್ EMIs ಇರುತ್ತೆ. ಜೊತೆಗೆ ಇಂಟ್ರೆಸ್ಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 3.3% ಪರ್ ಮಂತ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. APR ರೇಂಜ್ ಆನ್ಯುವಲ್ ಪರ್ಸೆಂಟೇಜ್ ರೇಟ್ ಅನ್ನೋದು 191% ಟು 242% ವರೆಗೂ ಇರುತ್ತೆ. ಈ ರೀತಿಯಾಗಿ ಇಲ್ಲಿ ನಮಗೆ ಲೋನ್ ಆಫರಿಂಗ್ ಹಾಗೆ ಇಲ್ಲಿ ಲೋನ್ ಹೈಲೈಟ್ಸ್ನ ನಾವು ನೋಡಬಹುದು. ಸೊ ಇಲ್ಲಿ ನಮಗೆ ಒಂದು ಎಕ್ಸಾಂಪಲ್ ಮೂಲಕ ಕ್ಲಾರಿಟಿ ಕೂಡ ತಿಳ್ಕೋಬಹುದಾಗಿದೆ. ನಮ್ಮ ಒಂದು ಲೋನ್ ಅಮೌಂಟ್ ಸಪೋಸ್ 10,000 ಇತ್ತು ಅಂದರೆ ಈ ಒಂದು 10,000 ಲೋನ್ ಅಮೌಂಟ್ಗೆ ಪ್ರೊಸೆಸಿಂಗ್ ಫೀಸ್ ಅನ್ನೋದು 20% ಆಗುತ್ತೆ. ಹಾಗೆ ಇಲ್ಲಿ ಇನ್ಕ್ಲೂಡಿಂಗ್ 18% GST ಕೂಡ ಸೇರಿಸಿ 2,000 ರುಪೀಸ್ ಆಗುತ್ತೆ. ಟೋಟಲ್ ಲೋನ್ ಅಮೌಂಟ್ ಬಂದ್ಬಿಟ್ಟು 10,000 ಆಗಿರುತ್ತೆ. ಇಂಟ್ರೆಸ್ಟ್ ಅನ್ನೋದು 3.3% ಪರ್ ಮಂತ್ಗೆ ಇರುತ್ತೆ. ಟೆನ್ಯೂರ್ ಅನ್ನೋದು 3 ಮಂತ್ಸ್ ಇರುತ್ತೆ. EMI ಬಂದ್ಬಿಟ್ಟು ನಮ್ಮದು 3,557.98 ರುಪೀಸ್ ಆಗುತ್ತೆ. ಇಲ್ಲಿ ಟೋಟಲ್ ಅಮೌಂಟ್ ನಮ್ಮದು ಬಂದ್ಬಿಟ್ಟು 10,000ಗೆ 10,673.95 ರುಪೀಸ್ ಆಗುತ್ತೆ. ಹಾಗೆ ಇಲ್ಲಿ ಟೋಟಲ್ ಕಾಸ್ಟ್ ಆಫ್ ಲೋನ್ ನೋಡೋದಾದರೆ
2673.95 ರುಪೀಸ್ ಆಗುತ್ತೆ. ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ ಅನ್ನೋದು 191.16% ಆಗುತ್ತೆ. ಈ ರೀತಿಯಾಗಿ ನಮಗಿಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ ಒಂದು ಎಕ್ಸಾಂಪಲ್ ಮೂಲಕ. ಹಾಗೆ ಈ ಒಂದು ಅಪ್ಲಿಕೇಶನ್ನಲ್ಲಿ ಯಾವ ರೀತಿಯಾಗಿ ನಾವು ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ, ಮೊದಲದಾಗಿ ನಾವು ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಒಂದು ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗಬೇಕು. ಆನಂತರ ಇಲ್ಲಿ ಲೋನ್ನ ನಮಗೆ ಎಷ್ಟು ಬೇಕು ಅದನ್ನು ನಾವಿಲ್ಲಿ ಚೂಸ್ ಮಾಡಿಕೊಂಡು ಟೆನ್ಯೂರ್ ಕೂಡ ಚೂಸ್ ಮಾಡಿಕೊಂಡು KYC ಪ್ರೋಸೆಸ್ ಅನ್ನೋದು ಏನಿರುತ್ತೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕಂಪ್ಲೀಟ್ನ ಮಾಡಿಕೊಂಡು ಇನ್ಸ್ಟೆಂಟಾಗಿ ಲೋನ್ ಅಪ್ರೂವಲ್ನ ಮಾಡ್ತಾರೆ. ನಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ಹಾಗೆ ಇಲ್ಲಿ ನಮ್ಮ ಒಂದು ಫಂಡ್ನ ನಾವು ರಿಸೀವ್ ಮಾಡಿಕೊಂಡು ಈಸಿಯಾಗಿ ರೀಪೇಮೆಂಟ್ ಕೂಡ ಮಾಡ್ಕೋಬಹುದಾಗಿದೆ. ಇಲ್ಲಿ UPI ಹಾಗೆ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಆಪ್ಷನ್ಸ್ ಕೂಡ ನಮಗೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಒಂದು ವರ್ಕ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ನ ಕೇಳುತ್ತೆ. ಮೊಬೈಲ್ ನಂಬರ್ನ ನಾವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ನಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಆಧಾರ್ ಪ್ಯಾನ್ಗೆ ಲಿಂಕ್ ಆಗಿರುವಂಥ ಒಂದು 10 ಡಿಜಿಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು OTPನ ಕಳಿಸ್ತಾರೆ. ಸೊ ಆ ಒಂದು OTP ಮೂಲಕ ನೀವು ಇಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ. ಆನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಮಗೆ ಅಪ್ ಟು 30,000ವರೆಗೂ ಲೋನ್ ಒಂದು ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಬೆಸ್ಟ್ ಲೋನ್ ಆಫರ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಇಲ್ಲಿ ಯಾವ ರೀತಿಯಾಗಿ ಇದು ವರ್ಕ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ, ನಮ್ಮ ಒಂದು ಲೋನ್ ಅಮೌಂಟ್ ನಮಗೆ ಎಷ್ಟು ಬೇಕು ನಾವು ಅದನ್ನು ಚೂಸ್ ಮಾಡ್ಕೋಬೇಕು. ಆನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅನ್ನೋದೇನಿರುತ್ತೆ ನಾವು ಇದಕ್ಕೆ ಪ್ರೊವೈಡ್ ಮಾಡಿದ ನಂತರ ನಮ್ಮ ಒಂದು ಲೋನ್ ಅಮೌಂಟ್ನ ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ನಮ್ಮ ಒಂದು ಲೋನ್ ಅಮೌಂಟ್ ಅನ್ನೋದೇನಿರುತ್ತೆ ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅವರು ಕ್ರೆಡಿಟ್ನ ಮಾಡ್ತಾರೆ. ಈ ರೀತಿಯಾಗಿ ಇಲ್ಲಿ ಸ್ಟೆಪ್ಸ್ ಅನ್ನೋದಿರುತ್ತೆ. ಸೊ ನಿಮಗೂ ಕೂಡ ಲೋನ್ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ನೀವು ಕೂಡ ಇಲ್ಲಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಪರ್ಮಿಷನ್ಸ್ನ ಕೇಳುತ್ತೆ. ಸೊ ಪರ್ಮಿಷನ್ಸ್ನೆಲ್ಲ ಓದ್ಕೊಂಡು ಅಲೋ ಆಕ್ಸೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಕೇಳುತ್ತೆ. ಇಲ್ಲಿ ಜಸ್ಟ್ 4 ಸ್ಟೆಪ್ಸಿಂದ ನಮಗೆ ಲೋನ್ ಒಂದು ಸಿಗ್ತಾ ಇದೆ. ಇದು ಮೊದಲೇ ಸ್ಟೆಪ್ ಆಗಿರುತ್ತೆ. ಪ್ಯಾನ್ ಕಾರ್ಡ್ ಡೀಟೇಲ್ನ ನಾವಿಲ್ಲಿ ಎಂಟರ್ ಮಾಡ್ಕೋಬೇಕು. ನಿಮ್ಮ ಒಂದು ಪರ್ಮನೆಂಟ್ ಅಕೌಂಟ್ ನಂಬರ್ ಏನಿರುತ್ತೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿಕೊಂಡು ವೆರಿಫೈ ಪ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲದಾಗಿ ಪ್ಯಾನ್ ವೆರಿಫಿಕೇಶನ್ ಒಂದು ಕಂಪ್ಲೀಟ್ ಆದ ನಂತರ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಕೇಳುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ ಅನ್ನೋದು ಏನತ್ತೆ ಡಿಜಿ ಲಾಕರ್ ಮೂಲಕ ನೀವು ಇಲ್ಲಿ ವೆರಿಫಿಕೇಶನ್ನ ಕಂಪ್ಲೀಟ್ ಮಾಡ್ಕೋಬೇಕು. KYCನ ಇಲ್ಲಿ ಆಧಾರ್ ಡೀಟೇಲ್ಸ್ಗೋಸ್ಕರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಡಿಜಿ ಲಾಕರ್ ಮೂಲಕ ನಮ್ಮ ಒಂದು KYCನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಆಧಾರ್ ನಂಬರ್ನ ಕೇಳ್ತಾರೆ. ಸೊ ನಿಮ್ಮ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ಕೇಳುತ್ತೆ. ಸೊ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟರೆ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗಿ ವಿತಿನ್ ಫ್ಯೂ ಮಿನಿಟ್ಸಲ್ಲಿ ನಿಮ್ಮ ಒಂದು ಲೋನ್ ಅಮೌಂಟ್ ಅಗ್ರಿಮೆಂಟ್ನ ಕಳಿಸ್ತಾರೆ. ಆ ಒಂದು ಅಗ್ರಿಮೆಂಟ್ನ ಸೈನ್ನ ಕಂಪ್ಲೀಟ್ ಮಾಡ್ಕೊಂಡು ನೀವು ರೀಅಪ್ಲೋಡ್ ಮಾಡಿಕೊಂಡ್ರೆ ಅಮೌಂಟ್ ಅನ್ನೋದು ನಿಮಗೆ ಕ್ರೆಡಿಟ್ ಆಗುತ್ತೆ. ಈ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಅನ್ನೋದು ಇರುತ್ತೆ. ಸೊ ನೋಡಿದಲ್ವಾ ಗಾಯ್ಸ್ ಯಾವ ರೀತಿಯಾಗಿ ನಾವು ಇಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ಪ್ರೋಸೆಸ್ ಇರುತ್ತೆ ಅಂತ. ಇದಾಗಿದೆ ಇವತ್ತಿನ ವಿಡಿಯೋ. ನಿಮಗೂ ಕೂಡ ಲೋನ್ನ ಅವಶ್ಯಕತೆ ಇತ್ತು ಅಂದರೆ ಜಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇತ್ತು ಅಂದರೆ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜಸ್ಟ್ ನಮ್ಮ ಒಂದು 2 ಡಾಕ್ಯುಮೆಂಟ್ಸಿಂದ ನಮಗೆ ಇವರು ಲೋನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದಾಗಿದೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ಅಪ್ಲಿಕೇಶನ್ ಒಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲೂ ಸಿಗ್ತೀನಿ. ಕೆಲವೊಂದು ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಹಾಗೆ ಕೆಲವೊಂದು ಅಪ್ಲಿಕೇಶನ್ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಈ ಒಂದು ಅಪ್ಲಿಕೇಶನಲ್ಲಿ ನೀವು ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲೂ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.